ಗಂಗಾವತಿ ತಾಲೂಕಿನ ದಾಸನಾಳ ಬಿರ್ಜು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಂಕಲಮ್ಮ ದೇವಿ ದೇವಸ್ಥಾನದಲ್ಲಿ ಹುಣ್ಣಿಮೆಯ ಪ್ರಯುಕ್ತವಾಗಿ ಬೆಂಗಳೂರಿನ ಸಪ್ತಗಿರಿ ಹಾಸ್ಪಿಟಲ್ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. పరాశక్తి మనసంతా శివభక్తి అంకమ్మ చరిత్రము పాడుకుందాం, పాలించమని చెప్పి కోరుకుందాం. అంకమ్మ చరిత్రమే విందాము, దీవించమని వేడుకుందాము. పూజకే నేను సాగిపోవాలంటూ కళ్ళెర్రగా చేసి పలికింది తల్లి, రాకాసులను చంప కదిలింది. అంకమ్మ చరిత్రమే విందాము, దీవించమని వేడుకుందాము. ಸಪ್ತಗಿರಿ ಹಾಸ್ಪಿಟಲಿಂದ ಬಂದಿರೋದು. ಇವತ್ತು ಗಂಗಾವತಿ ಕ್ಯಾಂಪ್ ಮಾಡ್ತಾ ಇದ್ದೀವಿ. ನಾವು ಸಪ್ತಗಿರಿಯಿಂದ ಬಂದಿದ್ದೀವಿ. ಇಲ್ಲಿ ಆರೋಗ್ಯ ತಪಾಸಣೆ ಮಾಡ್ತಿದ್ದೀವಿ. ಎಲ್ಲ ಕಾಮನ್ ಸಮಸ್ಯೆಗಳು ಮತ್ತು ಏನೋ ಬೇರೆ ಬೇರೆ ಕ್ಯಾನ್ಸರ್ ಅಂತ ಸಮಸ್ಯೆಗಳು ಏನೇ ಇದ್ರೂ ಇಲ್ಲಿ ಬಂದು ತಪಾಸಣೆ ಮಾಡಿಸ್ಬೋದು. ಇಲ್ಲಿ ಏನು ಸಮಸ್ಯೆ ಇದ್ದರೆ ನಾವು ನಿಮ್ಮ ಸಪ್ತಗಿರಿ ಹಾಸ್ಪಿಟಲ್ಗೆ ರೆಫರ್ ಮಾಡ್ತೀವಿ. ನೀವು ಅಲ್ಲಿ ಬಂದು ನೀವು ಎಲ್ಲ ನಿಮ್ಮ ತಪಾಸಣೆ ಮಾಡಿಸ್ಕೋಬೋದು. ನಿಮಗೆ BPL ಕಾರ್ಡು ಏನಾದ್ರು ಆಯುಷ್ಮಾನ್ ಕಾರ್ಡು ಏನಾದ್ರು ಇದ್ದರೆ ನಿಮಗೆ ಎಲ್ಲ ಫ್ರೀ ಆಗುತ್ತೆ. ಆಪ್ರೇಷನ್ ಏನಾದ್ರು ಇದ್ದರೆ ಎಲ್ಲನೂ ಫ್ರೀ ಆಗುತ್ತೆ. ಮತ್ತು ಬೇರೆ ಏನಾದರೂ ಸ್ಕೀಮ್ ಇದ್ರೂ ನಾವು ಟ್ರೈ ಮಾಡ್ತೀವಿ. ಈ ಟ್ರೀಟ್ಮೆಂಟ್ ಏನೇನು ಏರ್ಪಡಿಸಲಾಗಿದೆ, ನಮ್ಮ ಪೂರ್ಣಚಂದ್ರ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ನಮ್ಮ ಸಪ್ತಗಿರಿ ಆಸ್ಪತ್ರೆಯಿಂದ ಮೇನಾಗಿ ಕಾರ್ಡಿಯಾಲಜಿಸ್ಟು, ಯೂರಾಲಜಿಸ್ಟು, ನ್ಯೂರೋಸರ್ಜರಿ, ಯೂರಾಲಜಿ ಎಲ್ಲ ಬಂದು ತಪಾಸಣೆ ಮಾಡ್ತಾಯಿದ್ದೀವಿ. ಅವರಲ್ಲಿ ಏನೋ ಹೆಚ್ಚಿನ ಸಮಸ್ಯೆ ಕಂಡು ಬಂದಲ್ಲಿ ನಾವು
ನಾವೇ ಕರ್ಕೊಂಡೋಗಿ ಫ್ರೀಯಾಗಿ ಅವ್ರಿಗೆ ಬಸ್ ಫೇರ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಏನೇ ಇದ್ದರೂ ಎಲ್ಲ ಫ್ರೀ ಮಾಡಿಸ್ಕೊಡ್ತೀವಿ. ಆಪ್ರೇಷನ್ ಏನಾದ್ರು ಟ್ರೀಟ್ಮೆಂಟ್ ಇದ್ರೂ ಅದು ಫ್ರೀ ಮಾಡಿಸ್ಕೊಡ್ತೀವಿ. ಉಚಿತವಾಗಿ ಮೆಡಿಸಿನ್ ವ್ಯವಸ್ಥೆ ಇರ್ಬೋದು, ಅವರಿಗೆ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ. ಇದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಸಾರ್ವಜನಿಕರು. ಅಂಕಲಮ್ಮ ದೇವಸ್ಥಾನದಲ್ಲಿ ಇವತ್ತು ಉಚಿತವಾಗಿ ವೈದ್ಯ ಶಿಬಿರ ಮಾಡ್ಯಾರ. ಎಲ್ಲರೂ ತಪಸ್ಸು ಮಾಡಿಸ್ಕೊಂಡು ಎಲ್ಲರೂ ಬೇಕಾದ್ರೆ ಮುಂದೆ ಹೆಚ್ಚು ಮಾಡ್ಬೇಕಂತೇಳಿ ವಿನಂತಿ ಮಾಡೋಕ್ಕಾಗ್ತದೆ. ನಮ್ಮ ಅಂಕಲಮ್ಮ ದೇವಸ್ಥಾನದಲ್ಲಿ ಶಿಬಿರ ಮಾಡ್ಯಾರ. ಈಗ ಸದ್ಯ ನಡೀತಾ ಇದೆ ಅದ್ಧೂರವಾಗಿ. ಮುಂದೆ ಕೂಡ ಹಿಂಗೆ ಅದ್ಧೂರವಾಗಿ ನಡಿಬೇಕಂತ ನಾವು ಜನರು ಕೇಳ್ಕೊಂತೀವಿ. ಬೆಂಗಳೂರಿನಿಂದ ಬಂದರು, ಶಿಬಿರ ಮಾಡಿದರು. ಏನು ತಪಸ್ಸು ದೊಡ್ಡ ಕಾರ್ಯದಲ್ಲಿದ್ದೀರಪ್ಪ ಅಂದ್ರೆ ಅವರು ಬೆಂಗಳೂರಿಗೆ ಹೋದರೆ ಫ್ರೀ ಮಾಡಿಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಕಾರ ಹೋದ್ರೆ ಫ್ರೀ ಮಾಡಿ ಕಳಿಸ್ತಾರೆ. ಮೆಡಿಕಲ್ ಬ್ಯಾನ್ ಇರಲಿ, ಆರ್ಟ್ ಕಂಪ್ನಿ ಇರಲಿ, ಮೂತ್ರದ ಕಂಪ್ಲೇಂಟ್ ಇರಲಿ, ಏನೇ ಇರಲಿ ಅವ್ರು ಫ್ರೀ ಮಾಡಿ ಕಳಿಸ್ತಾರೆ. ಅವರು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಅಲ್ಲಿಂದ ಎಲ್ಲ ಮಣ್ಕಲ್ಲಿ ಮಾತ್ರ ಕಂಪ್ಲೀಟ್ ಸಕ್ಸಸ್ಸು. ಮಣ್ಕಲ್ ಎಲ್ಲ ರಿಪೇರ್ ಮಾಡಿ ಎಲ್ಲ ಖರ್ಚು ಹೆಚ್ಚು ನೋಡ್ಕೊಂಡು ಆಪ್ರೇಷನ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತಾರೆ. ಅದಂತೂ ನಮಗೆ ಗೊತ್ತಿದ್ದ ವಿಷಯ ಐತೆ. ಬಂದಿದ್ದೇನೆಂದರೆ ಬೆಂಗಳೂರಿನಿಂದ ಬಂದಿದೆ ಡಾಕ್ಟ್ರು ಬಂದು ಎಲ್ಲರಿಗೆ ಚಿಕಿತ್ಸೆ ಕೊಡ್ತಾರೆ. ಚಿಕಿತ್ಸೆ ಕೊಟ್ಟು ಆರೋಗ್ಯವನ್ನು ಚೆನ್ನಾಗಿ ನೋಡ್ತಾರಂತ ಹೇಳಿ ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ನಡೀತಿದೆ. BP, ಶುಗರು, ಹಾರ್ಟು ಪ್ರಾಬ್ಲಮ್ ಇದ್ದರೆ ECG, ಕಿಡ್ನಿ ಏನಿದ್ರು ಕೂಡ ಚೆಕಪ್ ಮಾಡಿ ಮೊಣಕಾಲು ನೋವು ಏನೇ ಇರಲಿ ಅವ್ರಿಗೆ ಸಮಸ್ಯೆ ಏನಿದ್ರು ಕೂಡ ಇಲ್ಲಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅದು ಕೊಡ್ತಾರೆ. ಹೆಚ್ಚಿನದಾಗಿ ಟ್ರೀಟ್ಮೆಂಟ್ ಬೇಕನ್ನಪ್ಪ ಅಂದರೆ ಮತ್ತು ಅವ್ರು ಏನು ಅದರ ರಿಪೋರ್ಟ್ ಬಗ್ಗೆ ನೋಡ್ಬಿಟ್ಟು ಬೆಂಗಳೂರಿಗೆ ಬಾ ಅಂತ ಹೇಳ್ತಾರೆ. ಅವ್ರ ಆಸ್ಪತ್ರೆ ಸಪ್ತಗಿರಿ ಆಸ್ಪತ್ರೆಯಿಂದ ಬಂದಿದ್ದಾರೆ. ಇವತ್ತು ಅಲ್ಲಿಂದ ಬಂದು ಇಷ್ಟೆಲ್ಲ ಜನಗಳಿಗೆ ನೋಡಿ ಇಲ್ಲಿ ಅಂಕಲಮ್ಮ ದೇವಸ್ಥಾನದಲ್ಲಿ ಬಂದು ಇಲ್ಲಿ ಊಟ ಇರ್ತದೆ. ಉಣಿಗಮ್ಮಿ ಪ್ರಸಾದ ಎಷ್ಟು ಜನ ಬರ್ತಾರೆ, ದೂರದ ಜನ ಬರ್ತಾರೆ. ಇಲ್ಲಿ ಏನಪ್ಪ ಅಂದರೆ ಎಲ್ಲದಕ್ಕೂ ಅನುಕೂಲ ಇದೆ. ಒಂದೇ ಅಲ್ಲ, ಎಲ್ಲರೂ ಕೂಡ ಬಂದು ಅವ್ರಿಗೆ ತಿಳಿದಿದ್ದನ್ನು ಸಹಾಯ ಮಾಡಿ ಅವರು ಕೇಳಿದ್ದನ್ನು ಅಮ್ಮ ಕೊಡೋಕೆ ರೆಡಿ ಇದ್ದಾರೆ, ಕೊಡ್ತಾಳೆ. ಆಶೀರ್ವಾದ ಐತಿ, ಇಲ್ಲ ಅನ್ನಂಗಿಲ್ಲ, ಆಶೀರ್ವಾದನ ಐತಿ. ಅದೇನಂತಂದರೆ ಜನಕ್ಕೆ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ಎಲ್ಲರೂ ಬಂದು ಇಲ್ಲಿ ಆಸ್ಪತ್ರೆ ಕೊಡ್ಕೊಂಡು ಹೋಗ್ತಾರೆ. ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಬಸಪಟ್ಟಣ ಗ್ರಾಮದಲ್ಲಿ ಎಸ್ ಕ್ಯಾಂಪು ಹಿರೇಬೆಣಕಲ್ ಸೀಮೆಯಲ್ಲಿರುವ ಅಂಕಲಮ್ಮ ದೇವಸ್ಥಾನದಲ್ಲಿ ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀವಿ. ಇಲ್ಲಿ ಹೃದಯ ರೋಗಿ ತಜ್ಞರಿಗೆ ನೋಡ್ತಾ ಇದ್ದಾರೆ, BP, ಶುಗರ್ ಚೆಕ್ ಮಾಡ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಡಾಕ್ಟರ್ ಆಗಮಿಸಿದ್ದಾರೆ. ಇಲ್ಲಿ ಹೃದಯ ಚೆಕಪ್ ಇದೆ, ECG ಮಾಡ್ತಾ ಇದ್ದಾರೆ, ಎಕೋ ಸ್ಕ್ಯಾನಿಂಗ್ ಇದೆ, ಮೂತ್ರಪಿಂಡ ತೊಂದರೆ ಇದ್ದರಿಗೆ ಉನ್ನತ ಮಾಡ್ತಿದ್ದಾರೆ. ನಾವು ಅದರಲ್ಲಿ ಭಾಗವಹಿಸಿ BP, ಶುಗರ್ ಚೆಕ್ ಮಾಡ್ತಿದ್ದೀವಿ. ಇಷ್ಟು ಹೇಳಿ ನಾನು 2 ಮಾತನ್ನು ರಸ್ತೆ ನಡೀತದೆ. ಮುಂಜಾನೆ 5 ಗಂಟೆಗೆ ಅಭಿಷೇಕ ತೀರ್ಥ ಪ್ರಸಾದಗಳು ಎಲ್ಲ ಮಕ್ಕಳೆಲ್ಲರಿಗೆ ಮಕ್ಕಳು ಶ್ರಮಿಸಿದ್ದವರಿಗೆ ಸಮಸ್ಯೆ, ಹೊಲ ಮನೆದು ಕೆಲಸ ಇದ್ದಾರೆ, ಹೊಲ ಮನೆಯದು ಕೂಡ ಬಗೆಹರಿತದೆ. ಅಮ್ಮದಲ್ಲಿ ಬಂದು ನಡ್ಕೊಂಡವ್ರಿಗೆ ಎಲ್ಲರಿಗೆ ಎಲ್ಲ ಅಮ್ಮ ದಾರಿ ತೋರಿಸ್ತಾಳೆ. ಇವತ್ತು ಕ್ಯಾಂಪನ್ನು ಹಾಕ್ಯಾರ. ಬೆಂಗಳೂರು ಡಾಕ್ಟ್ರುಗಳು ಬಂದು ಸೇವಾ ಕಾರ್ಯಕ್ರಮ ಅವರು ಮಾಡ್ಯಾರ, ನಾವು ಮಾಡೀವಿ. ಸೇವಾ ಕಾರ್ಯಕ್ರಮದಾಗ ಎಲ್ಲರ ಪಾಲ್ಗೊಂಡು ಎಲ್ಲರ ಆರೋಗ್ಯ ಅಂತೇಳಿ ವಿನಂತಿ. ಅಭಿಷೇಕ ಅಂಕಲಮ್ಮ ದೇವಸ್ಥಾನದ ಅಮ್ಮಂದು ಅಭಿಷೇಕ ಆಗಿಂದ ಅಲಂಕಾರ ಆಗಿಂದ ಅಮ್ಮಂದು ಪೂಜೆ ಪುನಸ್ಕಾರ, ಗಣಪತಿ ಪೂಜೆ, ಹೋಮಗಳು ಎಲ್ಲ ನಡೆದು ಎಲ್ಲ ಇದಾಗ್ತದೆ. ಭಕ್ತರು ಬಂದವ್ರಿಗೆ ಎಲ್ಲರಿಗೇ ತೀರ್ಥ ಪ್ರಸಾದನು ಎಲ್ಲ ನಡೀತದೆ. ಈಗ ಇದು 9 ವರ್ಷಲಿದ್ದ ನಡೀತದೆ ಕಂಟಿನ್ಯೂ. ಅಮ್ಮಂದು 9 ವರ್ಷಲಿದ್ದ ಬಂದವ್ರಿಗೆಲ್ಲ ಇಲ್ಲ ಅಂತ ನಂಗೆ ಎಲ್ಲ ಆಶೀರ್ವಾದನ ಕೊಡ್ತಾರೆ. ನಮ್ಮದು ಏನೆಲ್ಲ ಅಮ್ಮನ ಆಶೀರ್ವಾದ